ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್. ಜಯಂತಿ ಅಥವಾ ಶನಿ ಅಮಾವಾಸ್ಯೆಯ ದಿನದಂದು ನಾವು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಈ ವಸ್ತುವನ್ನು ಹಾಕಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ನಿಮ್ಮ ಸಾಡೆ ಸಾತ್ ಆಗ್ಬೋದು ಅಥವಾ ಶನಿ ಮಹಾತ್ಮನ ಶನಿ ದೋಷ ಇದ್ರೂ ಕೂಡ ಪರಿಹಾರ ಆಗಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ತುಂಬಾನೇ ಪ್ರಾಬ್ಲಮ್ ಇತ್ತು ಅಥವಾ ಸಾಲದ ಸಮಸ್ಯೆ ಹೆಚ್ಚಾಗಿತ್ತು, ಹಣಕಾಸಿನ ಸಮಸ್ಯೆ ಹೆಚ್ಚಾಗಿತ್ತು ಅಂದ್ರೂ ಕೂಡ ಪರಿಹಾರ ಅನ್ನೋದು ಆಗ್ತಾ ಹೋಗುತ್ತೆ. ಶನಿ ದೇವರು ಸೂರ್ಯ ದೇವ ಮತ್ತು ಛಾಯಾದೇವಿಯ ಮಗ. ಹಾಗೆಯೇ ಅವನು ನ್ಯಾಯ ಮತ್ತು ಕರ್ಮದ ದೇವರು ಕೂಡ ಆಗಿದ್ದಾರೆ. ಅವರು ನೀತಿವಂತ ಸ್ವಭಾವವು ನೈತಿಕತೆಯ ಹಾದಿಯಲ್ಲಿ ನಡೆಯೋರಿಗೆ ಪ್ರತಿಫಲವನ್ನು ಕೂಡ ನೀಡ್ತಾರೆ ಮತ್ತು ದ್ರೋಹ ಮತ್ತು ಕೆಟ್ಟ ಹಾದಿಯಲ್ಲಿ ನಡೆಯೋರಿಗೆ ಶಿಕ್ಷಿಸ್ತಾರೆ. ಅವರು ಸರ್ವಕಾಲಿಕ ಶ್ರೇಷ್ಠ ಶಿಕ್ಷಕರಂತೆ ನಡೀತಾರೆ. ಜನರು ಉದಾತ್ತತೆ ಮತ್ತು ಸದಾಚಾರದಿಂದ ಒಮ್ಮೆ ಎಡವಿದರೆ ನಂತರ ಅದನ್ನು ಸರಿ ಮಾಡುವ ಮಾರ್ಗವನ್ನು ತೋರಿಸೋದು ಶನಿ ಮಹಾತ್ಮ. ಶನಿ ಮಹಾತ್ಮ ಅಂದ ತಕ್ಷಣ ಎಲ್ಲರೂ ಎದುರ್ತಾ ಇರ್ತಾರೆ. ಸಾಡೆ ಸಾತ್ ಬಂತು, ಹಾಗೆಯೇ ಶನಿ ಕಾಟ ಹೆಚ್ಚಾಯಿತು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರು ತಪ್ಪಿಗೆ ಶಿಕ್ಷೆಯನ್ನು ಕೊಡುವುದು ಶನಿ ಮಹಾತ್ಮ, ಅವರನ್ನು ಸರಿ ದಾರಿಗೆ ತರುವುದು ಶನಿ ಮಹಾತ್ಮ. ಶನಿ ಮಹಾತ್ಮನಂತ ಒಳ್ಳೆಯ ದೇವರು ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಶನಿ ಮಹಾತ್ಮ ತುಂಬಾ ನಮಗೆ ಅಧಿಕ ಲಾಭವನ್ನು ಕೊಡೋದು, ನಮ್ಮ ಕೆಲಸದಲ್ಲಿ ನಮಗೆ ಒಳ್ಳೆಯ ಕೆಲಸವನ್ನು ಕೊಡಿಸೋದಾಗಲಿ ಅಥವಾ ಕುಟುಂಬದ ಏಳಿಗೆಯನ್ನು ಮಾಡೋದಾಗಲಿ ಈ ರೀತಿಯ ಕೆಲಸಗಳು ಮಾಡೋದು ಕೂಡ ಶನಿ ಮಹಾತ್ಮನೇ. ಶನಿ ಜಯಂತಿ ನಮಗೆ ಜೂನ್ 6ನೇ ತಾರೀಕು ಗುರುವಾರ ಬಂದಿದೆ. ಹಾಗಾಗಿ ಆ ದಿನ ನೀವು ಮನೆಯನ್ನು ಸ್ವಚ್ಛಗೊಳಿಸೋ ಟೈಮಲ್ಲಿ ನೀವು ಸ್ವಚ್ಛಗೊಳಿಸೋ ನೀರಿಗೆ ಸ್ವಲ್ಪ ನೀವು ಗೋಮೂತ್ರ ಹಾಗೆಯೇ ಒಂದು ಚಿಟಿಕೆ ಆಗಷ್ಟು ಅರಿಶಿನ, ಒಂದು ಚಿಟಿಕೆ ಆಗಷ್ಟು ಕಲ್ಲುಪ್ಪನ್ನು ಹಾಕಿ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಆ ದಿನ ಪೂಜೆಯನ್ನು ಮಾಡಬೇಕಾಗತ್ತೆ. ಆದರೆ ಯಾರು ಮನೆಯಲ್ಲಿ ಶನಿ ಮಹಾತ್ಮನ ಫೋಟೋ ಇಟ್ಟಿರಲ್ಲ, ಹಾಗಾಗಿ ಶನಿ ಮಹಾತ್ಮನನ್ನು ನೆನೆದು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜೆ ಎಲ್ಲ ಆದಮೇಲೆ ನೀವು ದೇವಸ್ಥಾನಕ್ಕೆ ಆ ದಿನ ನೀವು ಶನಿ ಮಹಾತ್ಮನ ದೇವಸ್ಥಾನ ಇತ್ತು ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂದರೆ ಆ ದಿನ ನೀವು ತೈಲಾಭಿಷೇಕ, ಅದರಲ್ಲೂ ಎಳ್ಳೆಣ್ಣೆಯನ್ನು ನೀವು ತೈಲಾಭಿಷೇಕ, ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಯಾರಿಗೆಲ್ಲ 7.5 ವರ್ಷ ಸಾಡೆ ಸಾತ್ ನಡೀತಾ ಇದೆ, ಶನಿ ದೋಷ ಇದೆ ಅನ್ನೋರು ನೀವು ಈ ದಿನ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 11 ವೀಳ್ಯದೆಲೆ ಅಥವಾ 21 ವೀಳ್ಯದೆಲೆ ಅಥವಾ 108 ವೀಳ್ಯದೆಲೆ ಇದನ್ನು ತೊಗೊಂಡು ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೇ ತೊಳ್ಕೊಂಡು ಅದರ ಮೇಲೆ ನೀವು ಕೇಸರಿ ಕುಂಕುಮ ಅಂದರೆ ಕೇಸರಿ ಸಿಂಧೂರ ಅಂತ ಬರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ತೀರಲ್ಲ ಆ ಸಿಂಧೂರದಲ್ಲಿ ನೀವು ಎಳ್ಳೆಣ್ಣೆಯನ್ನು ಹಾಕಿ ಅದನ್ನು ಕಲಿಸ್ಕೊಂಡು ಅದರ ಒಂದು ವೀಳ್ಯದೆಲೆ ಮೇಲೆ ಜೈ ಶ್ರೀರಾಮ್ ಅಂತ ಬರೀಬೇಕಾಗತ್ತೆ. ಈ ರೀತಿಯಾಗಿ ಬರೆದು ಅದನ್ನು 108 ಇತ್ತು ಅಂದರೆ ನೀವು ಅದನ್ನು ಹಾರ ಮಾಡಿಕೊಂಡು ತೊಗೊಂಡೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಮಗೆ 11 ಎಲೆ ಇತ್ತು ಅಥವಾ 21 ಎಲೆ ಇತ್ತು ಅಂದರೆ ಅದರ ಮೇಲೆ ಇದೇ ರೀತಿಯಾಗಿ ಜೈ ಶ್ರೀರಾಮ್ ಅಂತ ಬರೆದು ನೀವು ಆಂಜನೇಯ ಸ್ವಾಮಿಗೆ ಪಾದದ ಹತ್ರ ಇಡಿ ಅಂತ ಪುರೋಹಿತರ ಕೈ ಕೊಟ್ಟರೆ ಅವರು ಪಾದದ ಹತ್ರ ಇಡ್ತಾರೆ. ಈ ರೀತಿಯಾಗಿ ಮಾಡಿದ ನಂತರ ನೀವು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಕೂತ್ಕೊಂಡು ನೀವು ಹನುಮಾನ್ ಚಾಲಿಸ್ ಪಠಣೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಶನಿ ಜಯಂತಿ ಗುರುವಾರ ನೀವು ಬೆಳಗ್ಗೆನೂ ಪೂಜೆ ಮಾಡ್ಕೊಂಡಿರ್ತೀರ ಮನೇಲಿ, ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ನೀವು ಆ ದಿನ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತೀರಲ್ಲ ಆ ಸಮಯದಲ್ಲಿ ದೀಪ ಹಚ್ಚಿದಾದ್ಮೇಲೆ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗತ್ತೆ. ಅದು ಶನಿ ಮಹಾತ್ಮನಿಗೆ ತುಂಬಾ ಪ್ರಿಯವಾದ ವಸ್ತು ಯಾವುದು ಅನ್ನೋದಾದರೆ ಕರಿ ಎಳ್ಳನ್ನು ನೀವು ಆ ದಿನ ನೀವು ದೀಪ ಹಚ್ತೀರಲ್ಲ, ದೀಪದ ಎಣ್ಣೆ ನಿಮ್ಮ ಮನೇಲಿ ಯಾವುದು ಪ್ರತಿದಿನ ದೀಪ ಹಚ್ತಿರಲ್ಲ ಅದೇ ಎಣ್ಣೆಯಲ್ಲಿ ನೀವು ದೀಪ ಹಚ್ಚಿ ನಂತರ ಸ್ವಲ್ಪ ನೀವು ಕೈ ತೊಗೊಂಡು ನೀವು ಶನಿ ಮಹಾತ್ಮನನ್ನು ಬೇಡಿಕೊಂಡು ನೀವು ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿಕೊಂಡು ನೀವು ಈ ಏನು ಕರಿ ಎಳ್ಳಿರುತ್ತಲ್ಲ ಅದನ್ನು ಸ್ವಲ್ಪ ನೀವು ದೀಪ ಹಚ್ಚಿರ್ತೀರಲ್ಲ ದೀಪದಲ್ಲಿ ಹಾಕಬೇಕಾಗತ್ತೆ. ನಂತರ ಅಲ್ಲೇ ನೀವು ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಈ ಮಂತ್ರವನ್ನು 111 ಸಾರಿ ಹೇಳ್ಕೊಬೇಕಾಗತ್ತೆ. ಯಾವುದದು ಮಂತ್ರ ಅನ್ನೋದಾದರೆ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಅಂತ 111 ಸಾರಿ ಹೇಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ಇನ್ನು ಮನೆಯಲ್ಲಿ ನೀವು ಆ ದಿನ ನೀವು ಏನು ಪ್ರಸಾದ ಇರುತ್ತೋ ಆ ಪ್ರಸಾದವನ್ನು ನೀವು ಇಡೋದು, ಹಾಗೆಯೇ ನೀವು ಶನಿ ಮಹಾತ್ಮನ ಆ ದಿನ ನೀವು ಆಂಜನೇಯನ ಶ್ಲೋಕವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಶನಿ ಮಹಾತ್ಮನನ್ನು ನೆನೆಸ್ಕೊಂಡು ಈ ಮಂತ್ರವನ್ನು ಹೇಳೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ.
ಗುರುವಾರ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರ, ಶುಕ್ರವಾರ ಏನು ಮಾಡಬೇಕು ಅನ್ನೋದಾದರೆ ಶುಕ್ರವಾರ ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ಇನ್ನೊಂದು ನೀವು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀರಾ, ದೀಪ ಹಚ್ತೀರಾ ಅನ್ನೋ ಸಮಯದಲ್ಲಿ ಆ ಎಳ್ಳೆಲ್ಲ ಇರುತ್ತಲ್ಲ, ಆ ಎಳ್ಳನ್ನು ತೊಗೊಂಡು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಅಂದರೆ ಗಿಡಕ್ಕೆಲ್ಲ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶನಿ ದೋಷ, ಸಾಡೆ ಸಾತ್ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ. ಶನಿ ದೇವರು ತುಂಬಾ ಒಳ್ಳೆಯ ದೇವರು ಸ್ನೇಹಿತರೆ. ಅದಕ್ಕೆ ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ ಕೊಡೋದು, ಇಲ್ಲ ಅಂದರೆ ಖಂಡಿತ ಶನಿ ದೇವರು ನಮಗೆ ಶಿಕ್ಷೆಯನ್ನು ಕೊಡಲ್ಲ. ನಾವು ಚೆನ್ನಾಗಿರ್ಬೇಕಂದ್ರೆ ಎಷ್ಟೊಂದು ಕೆಲವಾರು ತಪ್ಪುಗಳನ್ನು ಮಾಡಿರ್ತೀರಿ, ಆದರೆ ಅದು ನಮಗೆ ಗೊತ್ತಿಲ್ಲದೆ ನಾವು ಮಾಡಿರುವಂಥ ತಪ್ಪುಗಳಿಗೆ ನೀನು ಇಂಥ ತಪ್ಪು ಮಾಡಿದೀಯಾ ಅಂತ ನಮಗೆ ಸರಿದಾರಿಗೆ ತರುವಂಥ ಕೆಲಸ ಶನಿ ಮಹಾತ್ಮ ಮಾಡೋದು. ಅದಕ್ಕೋಸ್ಕರ ಎಲ್ಲರೂ ಅಂದ್ಕೊಳ್ಳದೆ ಸಾಡೆ ಸಾತ್ ಬಂತು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ನನಗೆ ತುಂಬಾ ಹಣದಲ್ಲಿ ನಷ್ಟ ಆಗ್ಬೋದು, ಸಂಸಾರದಲ್ಲಿ ನನಗೆ ನಷ್ಟ ಆಗ್ಬೋದು, ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋದಾಗಲಿ, ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ ಅನ್ನೋದಾಗಲಿ, ಅಥವಾ ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋ ಈ ಥರದ ಪ್ರಾಬ್ಲಮ್ಸು ಅಥವಾ ಈ ಥರದ ಮಾತುಗಳನ್ನು ನಾವು ಕೇಳ್ತಾ ಇರ್ತೀರಿ. ಆದರೆ ನಾವು ಕೊಟ್ಟಲ್ಲಿ ನಮಗೆ ಚೆನ್ನಾಗಿರೋ ಸಮಯದಲ್ಲಿ ನಾವು ಅದನ್ನು ಕರೆಕ್ಟಾಗಿ ನಾವು ನಿಭಾಯಿಸಬೇಕಾಗತ್ತೆ. ಅಂದರೆ ದೇವರು ನಮಗೆ ಕೊಟ್ಟಿರಬೇಕಂದ್ರೆ, ಹಣ ಕೊಟ್ಟಿರಬೇಕಂದ್ರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ, ಅಥವಾ ನಾವು ದಾನದ ರೂಪದಲ್ಲಿ ನಮಗೆ ಇಷ್ಟೊಂದು ಬಂದಿರಬೇಕಂದ್ರೆ ಸ್ವಲ್ಪ ನಾವು ದಾನವಾಗಿ ಕೊಡೋದಾಗಲಿ, ಅಥವಾ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡೋದಾಗಲಿ, ಅಥವಾ ಮಾಡೋದ್ರಿಂದನೂ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ನಾವು ಇದನ್ನು ಶನಿ ಜಯಂತಿ ದಿನ ಮಾಡಿದ್ರೆ ಮಾತ್ರ ಸಾಕಾ ಅಂದರೆ ಇಲ್ಲ ಸ್ನೇಹಿತರೆ. ನೀವು ಪ್ರತಿ ಶನಿವಾರನೂ ಕೂಡ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸೋದಾಗಲಿ, ಒಂದು ಅರ್ಧ kg ಆಗಷ್ಟು ನೀವು ತೈಲವನ್ನು ತೊಗೊಂಡೋಗಿ ಎಳ್ಳೆಣ್ಣೆನ ತೊಗೊಂಡೋಗಿ ತೈಲಾಭಿಷೇಕ ಮಾಡಿಸೋದಾಗಲಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ಸ್ವಲ್ಪ ಸಿಂಧೂರವನ್ನು ಕೊಡೋದಾಗಲಿ, ಅಥವಾ ವೀಳ್ಯದೆಲೆ ಕೊಡೋದಾಗಲಿ, ಅಥವಾ ನಾವು ಆ ದಿನ ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲಿಸ್ ಪಠಣೆ ಮಾಡೋದಾಗಲಿ, ಬಡವರಿಗೆ ದಾನ ಮಾಡೋದು. ನೀವು ಏನೇ ಮಾಡಿದ್ರು ನೀವು ಬಡವರಿಗೆ ದಾನ ಮಾಡಿದ್ರೆ ಕರಿ ಕಂಬಳಿಯನ್ನು ನಾವು ದಾನ ಮಾಡೋದಾಗಲಿ, ಅಥವಾ ಛತ್ರಿಯನ್ನು ದಾನ ಮಾಡೋದು, ಚಪ್ಪಲಿ ಕಾಲಿಗೆ ಹಾಕೊಳ್ಳೋಂಥ ಚಪ್ಪಲಿನ ದಾನ ಮಾಡೋದಾಗಲಿ, ಅಥವಾ ನಾವು ಬಡವರಿಗೆ ಅನ್ನವನ್ನು ದಾನ ಮಾಡೋದು, ಈ ರೀತಿಯಾದ ಕೆಲಸಗಳನ್ನು ಮಾಡೋದ್ರಿಂದ ಶನಿ ಮಹಾತ್ಮ ನಮಗೆ ಒಳ್ಳೇದು ಮಾಡ್ತಾರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.